ನಮಸ್ಕಾರ ಎಲ್ಲರಿಗೂ ಸ್ಪಂದನದ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಹೆಲ್ದಿಯಾಗಿರೋ ಹಾಗೆಯೇ ತುಂಬಾ ರುಚಿಯಾಗಿರೋ ಜೋಳದ ಹಿಟ್ಟಿನ ಫುಲ್ಕಾ ರೆಸಿಪಿನ ಮಾಡ್ತಾಯಿದ್ದೀನಿ. ಇದನ್ನು ರೊಟ್ಟಿ ತಟ್ಟಕ್ಕೆ ಬರೋದಿಲ್ಲ ಅನ್ನೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು. ಬನ್ನಿ ಹಾಗಾದರೆ ಜೋಳದ ಹಿಟ್ಟಿನ ಫುಲ್ಕಾನ ಈಸಿಯಾಗಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ 1 ಬೌಲ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಅಳತೆಗಾಗಿ ನೀವು ಯಾವುದಾದ್ರೂ ಒಂದು ಬೌಲ್ನ ಸೆಟ್ ಮಾಡ್ಕೊಳ್ಳಿ. ಈಗ ನೀರು ಹಾಕಿದ ನಂತರ ನಾನಿಲ್ಲಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಈ ನೀರನ್ನು ನಾವು ಕುದಿ ಬರ್ಸ್ಕೋಬೇಕು. ನೀರು ಚೆನ್ನಾಗಿ ಕುದಿಬೇಕು. ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಟು ಈಗ ಇದಕ್ಕೆ ನಾವು ಯಾವ ಬೌಲಿಂದ ನೀರನ್ನು ಹಾಕಿದ್ವಿ ಅದೇ ಬೌಲಿಂದ 1 ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1 ಬೌಲ್ ಹಿಟ್ಟಿಗೆ 1 ಬೌಲ್ ಆಗುವಷ್ಟು ನೀರು ಸರಿ ಹೊಂದುತ್ತೆ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನ ಜೊತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಗಂಟಾದರೂ ಪರವಾಗಿಲ್ಲ, ಆಮೇಲೆ ಇದನ್ನು ನಾವು ನಾದ್ಕೋಬೇಕು. ಹಾಗಾಗಿ ಇದನ್ನೊಮ್ಮೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಇದನ್ನು ಇಟ್ಬಿಡೋಣ. ಈಗ 10 ನಿಮಿಷ ಆದ ನಂತರ ನೋಡಿ ಹಿಟ್ಟು ಸ್ವಲ್ಪ ನಸು ಬೆಚ್ಚಗಿದೆ. ಈಗಲೇ ಇದನ್ನು ನಾದ್ಕೋಬೇಕು. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ರೆಸಿಪಿ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು. ಹಿಟ್ಟು ನಾದಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈಗೆ ನೀರನ್ನು ಹಚ್ಚುತ್ತಾ ಇದನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು. ನೋಡಿ ಈ ಥರ ಈಗ ಕೈಗೆ ಸ್ವಲ್ಪ ನೀರು ಹಚ್ಚಿ ಈಗ ಸಾಫ್ಟಾಗಿ ನಾನು ಈ ಥರ ನಾದ್ಕೊಂಡಿದ್ದೀನಿ. ಈಗ ಕೈಗೆ ಎಣ್ಣೆನ ಹಚ್ಕೊಂಡು ಮತ್ತೆ ಸ್ವಲ್ಪ ಇದನ್ನು ಈ ಥರ ನಾದ್ಕೋಬೇಕು. ಈಗ ನೋಡಿ ಎಣ್ಣೆನ ಹಚ್ಚಿ ಸ್ವಲ್ಪ ನಾದಿದ ನಂತರ ಈಗ ಫುಲ್ಕಾ ಮಾಡಲಿಕ್ಕೆ ಹಿಟ್ಟು ಚೆನ್ನಾಗಿ ರೆಡಿ ಆಯಿತು. ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ಈ ಥರ ಒಂದು ಉಳ್ಳಿನ ಮಾಡ್ಕೋತಾ ಇದ್ದೀನಿ. ಹೀಗೆ ಉಳ್ಳಿನ ಒಂದು ತಗೊಂಡ ನಂತರ ಹೀಗೆ ಅಂಗೈಯಲ್ಲಿ ರೌಂಡ್ ಆಗಿ ಮಾಡಿ ಮತ್ತೆ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ಫುಲ್ಕಾ ಮಾಡುವಾಗ ನೀಟಾಗಿ ಬರುತ್ತೆ. ಈಗ ಸ್ವಲ್ಪ ಜೋಳದ ಹಿಟ್ಟನ್ನು ಹಚ್ಕೊಂಡು ಈ ಥರ ಇದನ್ನು ಲಟ್ಟಿಸ್ಕೋಬೇಕು. ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಅದೇ ಥರ ಇದನ್ನು ಲಟ್ಟಿಸ್ಕೋಬೇಕು. ಅವಶ್ಯಕತೆ ಇದ್ದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟನ್ನು ಈ ಥರ ಹಚ್ಕೋತಾ ಇದನ್ನು ರೌಂಡಾಗಿ ಈ ಥರ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ನಾನು ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀನಿ. ಮತ್ತು ನೀವು ನೋಡ್ತಿರ್ಬೋದು ಇಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೋಬೇಕು. ಅದಕ್ಕಾಗಿ ನಾನಿಲ್ಲಿ ಒಲೆ ಮೇಲೆ ಒಂದು ತವೆನ ಇಟ್ಟಿದ್ದೀನಿ. ತವೆ ಚೆನ್ನಾಗಿ ಬಿಸಿಯಾದ ನಂತರ ನಾನು ಅದರ ಮೇಲೆ ಫುಲ್ಕಾನ ಹಾಕಿದ್ದೀನಿ. ಈಗ ಇದನ್ನು ನಾವು ಒಂದು ಸೈಡ್ ಸ್ವಲ್ಪ ಬೇಯಿಸ್ಕೋಬೇಕು. ಹೀಗೆ ಒಂದು ಸೈಡ್ ಸ್ವಲ್ಪ ಬೇಯಿಸ್ಕೊಂಡ ನಂತರ ಇದನ್ನು ತಿರುವಿ ಹಾಕಿ ಇನ್ನೊಂದು ಸೈಡ್ ನಾನು ಬೇಯಿಸ್ಕೊತಾ ಇದ್ದೀನಿ. ಹೀಗೆ ಇನ್ನೊಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದನ್ನು ಮತ್ತೆ ನಾನು ತಿರುವಿ ಹಾಕ್ತಾ ಇದ್ದೀನಿ. ಹೀಗೆ ಇದನ್ನು ತಿರುವಿ ಹಾಕಿದ ನಂತರ ಒಂದು ಬಟ್ಟೆನ ತಗೊಂಡು ಈ ಥರ ಪ್ರೆಸ್ ಮಾಡ್ತಾ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ಬಟ್ಟೆಯಿಂದ ನಾವು ಚೆನ್ನಾಗಿ ಪ್ರೆಸ್ ಮಾಡೋದ್ರಿಂದ ಇದು ಉಬ್ಬಿ ಬರುತ್ತೆ. ಮತ್ತು ಈ ಥರ ನಾವು ಇದನ್ನು ಬೇಯಿಸ್ಕೋಬೇಕಾದ್ರೆ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಹೀಗೆ 2 ಸೈಡ್ ನಾವು ಇದನ್ನು ಚೆನ್ನಾಗಿ ಇಲ್ಲೇ ಮೇಲ್ ಕಾಣ್ತಾ ಇದೆಯಲ್ಲ ಆ ಥರ ಬ್ರೌನ್ ಡಾಟ್ ಆಗುವವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದನ್ನು ಬೇಯಿಸ್ಕೊಂಡ ನಂತರ ನಾನು ಇದರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಸವರ್ತಾ ಇದ್ದೀನಿ. ಹಾಗೆ ತುಪ್ಪ ಸವರಿ ಆದ ನಂತರ ನೋಡಿ ಈಗ ಜೋಳದ ಹಿಟ್ಟಿನ ಫುಲ್ಕಾ ರೆಡಿ ಆಯಿತು. ಇದನ್ನೀಗ ಒಂದು ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಇದೇ ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಹಿಟ್ಟಲ್ಲಿ ಮೀಡಿಯಮ್ ಸೈಜ್ ಆಗಿರೋ 6 ಫುಲ್ಕಾನ ಇಲ್ಲಿ ನಾನು ರೆಡಿ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ. ಇದನ್ನು ನೀವು ಯಾವ ಪಲ್ಯ ಜೊತೆಗಾದರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ.